ಓಪನ್ ಆಯ್ತು ನೋಡಿ 120. ನಮಸ್ಕಾರ ಅನ್ಕೊಂಡಿವ ಎಲ್ರಿಗೂ. ಬನ್ನಿ ಇವತ್ತು ಅಣ್ಣಾಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋದರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅದರಲ್ಲೂ RX ಅಲ್ಲಿ ಹೋದರೆ ಹೆಂಗಿರುತ್ತೆ ಅನ್ನೋದನ್ನು ಇನ್ನೂ ಚೆನ್ನಾಗಿ ತೋರಿಸ್ತೀನಿ. ಮಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ಮಂಗಣ್ಣ. ಓ ಟೊಯೋಟಾ ಹಿಲಕ್ಸಾ, ಬರಲೇ ಬಾಣ್ಣ ಹಿಲಕ್ಸ್ ಇಟ್ಕೊಂಡು ಡಿಲಕ್ಸ್ ಥರ ಹೋಗೋದು ಬಿಟ್ಬಿಟ್ಟು ಯಾಕಣ್ಣ ಇಷ್ಟು ಒದ್ದಾಡ್ತಾ ಇದೆಯಾ? ಟ್ರಕ್ ಲೈಫ್ ಅಂತೆಲ್ಲ ಸ್ಟಿಕ್ಕರ್ ಹಾಕೊಂಡು ಇವ್ರು ನೋಡಿ ಎಷ್ಟು ಆರಾಮಾಗಿ ಹೊಡಿತಾ ಇದ್ದಾನೆ. ಹೇಳ್ಕೊಂಡ ಇಲ್ಲಿ ಗ್ಯಾಪ್ ಇದೆ ಸರಿಯಾಗಿ ಅದಕ್ಕೆ. ಬಟ್ ಇವರೆಲ್ಲ ಯಾಕೆ ನಿಂತವ್ರೆ? ಹಿಂಗ ಒಂದು ಲಾರಿ ಉಂಡು ನೋಡಿ, ಓಮ್ನೇವನು ಒದ್ದಾಡ್ತಾವನೆ, ಹತ್ಸಕ್ಕಾಗ್ದೆ. ಇಂಥ ಜಾಗದಲ್ಲಿ ಸಿಗಾಕಬಾರ್ದು ಗುರು. ಕ್ಲಿಯರ್ ಆದ್ಮೇಲೆ ಇಲ್ಲಿಂದ ಅಲ್ಲಿಗೆ ಒಂದೇ ಸರಿ ಬೇಕಾದ್ರೆ ಹೊಡ್ಕೋಬೋದು. ಬನ್ನಿ ನಾವು ಸಿಗಾಕೊಳ್ಳೋದು ಬೇಡ, ಹೊಡ್ಕೊಡೋಣ. ಘಾಟಲ್ಲಿ ಓಡಿಸೋದಕ್ಕೆ ಸ್ಪೆಷಲ್ ಸ್ಕಿಲ್ ಸೆಟ್ ಇರಬೇಕು. ಬಸ್ ಪಕ್ಕ ಹೋದ್ರೆ ಹಂಗೆ ಕ್ರಶ್ ಪಕ್ಕದಲ್ಲೇ ಹೋದಂಗಿರುತ್ತೆ, ಮೈ ಜುಮ್ಮನ್ನತ್ತೆ. ಬಾಣ್ಣ ಆರು ನೋಡಿಬಾರ್ದು ಕಣಣ. ಯಾಕಣ? ತಿಳ್ಕೊಳ್ಳೋಣ, ಬೇಸಿಕ್ ರೂಲ್ಸ್ ತಿಳ್ಕೊಳ್ಳೋಣ ಗುರು. ನೀವು ಯಾವತ್ತೇ ಆಗಲಿ ಕಾಡಲ್ಲಿ ಈ ಥರ ಹೋಗ್ಬೇಕಾದ್ರೆ ಟೈಗರ್ ರಿಸರ್ವ್ ಏರಿಯಾಸಲ್ಲಿ ಆಗ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಆಗ್ಬೋದು, ಆರ್ನೆಲ್ಲ ಹೊಡೆಯೋಂಗಿಲ್ಲ, ಜೋರಾಗೂ ಸೌಂಡ್ ಮಾಡೋಂಗಿಲ್ಲ, ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಹೋಗೋ ಜಾಗ ಅಲ್ಲ ಇದು. ಪ್ರಾಣಿಗಳು ಬದುಕೋ ಅವ್ರ ಮನೆ ಮಧ್ಯೆ ನಾವು ಒಂದು ದಾರಿ ಮಾಡ್ಕೊಂಡಿದ್ದೀವಿ. ಅದೇ ಸರಿ ಇಲ್ಲ ಅಂತ ಎಷ್ಟೋ ಜನ ವಾದ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಕೀಟ್ಲೆ ಮಾಡ್ಕೊಂಡೆಲ್ಲ ಹೋಗ್ಬಾರ್ದು, ಸೈಲೆಂಟಾಗಿ ಹೋಗ್ಬೇಕು. ಈ ಥರ ಅಂದರೆ ನಮ್ಮ ಗಾಡಿಗೆ ಇರೋ ಸೌಂಡ್ಗೆ ಇದು ಭಾರಿ ಸೈಲೆಂಟು. ಸುಮ್ಮನೆ ಸೈಲೆಂಟಾಗಿ ಹೋಗ್ಬೇಕು, ತರಲೆ ಆಟಗಳು ಆಡಬಾರ್ದು. ಏನೋ ಎದುರುಗಡೆ ಬತ್ತಾವನೆ ಅಂದ್ಬಿಟ್ಟು ಜೋರಾಗಿ ಆರು ನೋಡಿಯೋದಲ್ಲ. ಡಿಪ್ ಹೊಡೆದ್ರೆ ಸಾಕು, ಏನು ಕಣ್ಣು ಕಾಣಲ್ವ ನಮಗೆ. ಬರೀ ಬೋರ್ಡಲ್ಲೇ ಐತೆ ಗುರು. ನಾಯಿ ನರಿ ಎಲ್ಲ ತೋರಿಸವ್ರೆ, ಆನೆ ತೋರಿಸವ್ರೆ ಬೋರ್ಡಲ್ಲಿ, ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ. ಅಣ್ಣ ಗೇಟ್ ತೆಗಿಯೋಣ. ನಮಗೆ ಅಣ್ಣಾಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ನ ದಾಟಾಯಿತು. ಈಗ ಮೇನ್ ರೋಡಿಗೆ ಬಂದಾಯಿತು. ಅಲ್ಲಿ ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಬೇಡ ಅಂತ ನಾವು ನೇಚರ್ನ ಎಂಜಾಯ್ ಮಾಡ್ತಾ ನಿಧಾನಕ್ಕೆ ಬಂದ್ವಿ. ಈಗ ಗೇಮ್ ಚೇಂಜ್ ಆಗಿದೆ, ನಾವು ಹೈವೇಗೆ ಬಂದಾಗಿದೆ, ಸ್ಪೀಡು ಹಿಡಿಯೋಕ್ಕೆ ರೆಡಿ ಆಗಿದ್ದೀವಿ. ಜಾಗೋ ಬಾಗೋರೆ ಬಾಗೋ. ಸ್ಕೂಲ್ ಮಕ್ಕಳಲ್ಲೆಲ್ಲ ಹಾಯ್ ಹೇಳಿದ್ರು. ಅವಾಗ ತಾನೇ ಕ್ಯಾಮ್ರಾ ಆಫ್ ಮಾಡಿದ್ದೆ ಗುರು. ಅವ್ರ ಖುಷಿಗೆ ಅಂತ ಒಂದಷ್ಟು ದೂರ ಎಳೆದೆ ಅಷ್ಟೇ ಗಾಡಿನ. 33 ಕಿಲೋಮೀಟರ್ಸ್ ಒಂದೇ ರೋಡ್ ಅಂತೆ. ಹಿಂಗೆ ಒಂದೇ ಸ್ಪೀಡಲ್ಲಿ ಹೋಗ್ಬಿಡೋಣ. 110. ಈ ರೋಡಲ್ಲಿ 120 ಹೋಯ್ತಾ ಇದ್ದೀನಿ. ನಿಧಾನಕ್ಕೆ ಹೋಗ್ಬೇಕು. ಶ್ರೀವತ್ಸ ಅವ್ರದ್ದು ಬೈಕ್ ರಿಸರ್ವ್ಗೆ ಬಂದಿದೆ, ನಮ್ದು ಇನ್ನೂ ಓಡ್ತಾ ಇದೆ. ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ 1.5 ಲೀಟರ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಓಪನ್ ಆಯ್ತು ನೋಡಿ. ಗುಯ್ ಅಂತ ಐತೆ. ಪೆಟ್ರೋಲ್ ಬ್ರೇಕ್. ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಾಗ ನಾವು ಒಂದು 5 ನಿಮಿಷ ಫುಲ್ಲು ಕೊಂಚ ಗ್ಯಾಪ್ ಅಣ್ಣಂಗ 2 ಫುಲ್ ಮಾಡಿಸಿದ್ವಿ. ನನ್ನ 7 ಲೀಟರ್ಸ್ 7.17 ಆಗಿತ್ತು. ಇವ್ರದ್ದು ಹತ್ತತ್ರ 10 ಲೀಟರ್ಸ್ ಬ್ರೋ. 2.5 ಲೀಟ್ರ್ ಡಿಫ್ರೆನ್ಸ್ ಇದೆ. ಇವಾಗ ಒಂದು ರೀಲ್ಗೆ ರೆಡಿ ಮಾಡ್ತಾ ಇದ್ದೀವಿ. ಸೊ ಇದನ್ನು ಆಫ್ ಮಾಡ್ತೀನಿ.
ಅವಾಗಲೇ ಬ್ಲಾಸ್ಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ಪೊಲೀಸವ್ರು ಕಣ್ಣು ಬಿದ್ದಿತ್ತು, ಅದಕ್ಕೆ ಸೈಲೆಂಟಾಗಿ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಹಿಂಗೂ ಇರಬೇಕು. ಧರಾಪುರಂಗೆ ಬಂದಿದ್ದೀವಿ. ಮೋಸ್ಟ್ಲಿ ಇಲ್ಲಿಂದ ಒಂದು 3:30 ಇದೆ ಅನಿಸುತ್ತೆ. ನೈಟೆಲ್ಲ ಹೋಗ್ತಾ ಇರೋದೆ ಆರಾಮಾಗಿ. ನೋಡಿ ಎಷ್ಟು ಲೋ ಪೇಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಮಳೆ ಬಂದೋಗೈತೆ, ರೋಡ್ ಫುಲ್ಲು ಬಿಟ್ಟಾಗ್ಬಿಟ್ಟೈತೆ. ಏನು ಕತೆ, ಮಳೆ ಅಂತೂ ಬರೋದು ಬೇಡಪ್ಪ. ವೆದರು ಇದು ಚೆನ್ನಾಗಿದೆ, ಒಂಥರ ಕೋಲ್ಡ್ ವೆದರ್. ಫ್ರೆಂಡ್ಸ್, ಮಳೆ ಬರ್ತಾ ಇದೆ. ಮೊದಲೇ ಗೋಪುರ ಮಳೆಯಿಂದ ಹಾಳಾಗಿರೋದ ಕಾರಣದಿಂದ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸಿ ಗೋಪುರನ ಎತ್ತಿಡ್ತಾ ಇದ್ದೀನಿ. ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಈ ವ್ಲಾಗಲ್ಲಿ ನೈಟ್ ರೈಡ್ನ ಕವರ್ ಮಾಡ್ತಾ ಇದ್ದೀವಿ. ಸಮಯ 7 ಗಂಟೆ. ಇನ್ನೂ 291 ಕಿಲೋಮೀಟರ್ಸ್ ಇದೆ. ಅಯ್ಯೋ, ಮೆಮರಿ ಕಾರ್ಡ್ ಚೇಂಜ್ ಮಾಡಬೇಕಾಗಿತ್ತು. ಇನ್ನೊಂದು 11 ಮಿನಿಟ್ಸ್ ರೆಕಾರ್ಡ್ ಮಾಡ್ಬೋದು ಅಷ್ಟೇ. ಸಾರಿ, ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ. ಮತ್ತೆ ಗಾಡಿ ಬ್ಯಾಗ್ ಎಲ್ಲ ತೆಗಿಬೇಕು. ರೆಸ್ಟ್ ಆಗ್ಬಿಟ್ರೆ ಸ್ಮೋಕಿ ವಾಯಿಂಗ್ ಅಂತ ಎದ್ಬಿಡ್ತಾಳೆ ಹಂಗೆ. ಆಲ್ಮೋಸ್ಟ್ ಕೃಷ್ಣಗಿರಿ ಹತ್ರ ಇದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಪೆಟ್ರೋಲ್ ಖಾಲಿ ಆಗಿದೆ. ಈಗ ಒಂದು 5 ಕಿಲೋಮೀಟ್ರ್ ಟೋ ಹೊಡಿತೀವಿ. ಮನೆಗೆ ರೀಚ್ ಆದಮೇಲೆ ಮತ್ತೆ ಮೆಸೇಜ್ ಕೊಡ್ತೀನಿ. ಟೋ ಹೊಡಿತಾ ಇದೀವಿ. 15 ಕಿಲೋಮೀಟ್ರ್ ಟೋ ಹೊಡೆದು ಆಮೇಲೆ ನನ್ನ ಗಾಡೀಲಿ 1 ಲೀಟ್ರು ಪೆಟ್ರೋಲ್ ತೆಗೆದು ಹೆಂಗೋ ಬಂದ್ವಪ್ಪ ಕೊನೆಗೆ. ನೋಡಿ, RXಗಳಲ್ಲಿ RXZ ಈ ಥರ ಕಾಡು ಮೇಡು ಸುತ್ಕೊಂಡು ಬಂದರೆ ಹೆಂಗಿರುತ್ತೆ ಅಂತ ಎಲ್ಲ ತೋರಿಸ್ತಾ ಇದ್ದೀವಿ. ನೀವೊಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಚೆನ್ನಾಗಿ ತೋರಿಸ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಯಾಕೋ ಹೇಳ್ಬೇಕು ಅನಿಸ್ತೋ ಹೇಳಿದೆ. ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್, ಟೇಕ್ ಕೇರ್.